ಗೈಸ್, ಹೇಗಿದ್ದೀರಾ? ನಾನು ನಿಮ್ಮ VLR ಗೇಮರ್. ವೆಲ್ಕಮ್ ಟು ಮೈ ನ್ಯೂ ಅನದರ್ ಗೇಮ್ ಪ್ಲೇ ವಿಡಿಯೋ. ಸೊ ಗೈಸ್, ಇವತ್ತಿನ ಗೇಮ್ ಪ್ಲೇ ಬಂದು ಗ್ರಾನಿ ಚಾಪ್ಟರ್ 1. ಇದರಲ್ಲಿ ಕಾ ಅಥವಾ ಡೋರ್ ಯಾವ್ದ್ರಲ್ಲಾರು ಒಂದು ಎಸ್ಕೇಪ್ ಮಾಡ್ತೀವಿ. ಅದು ನಿಮಗೆ ಸಸ್ಪೆನ್ಸ್ ಆಗಿದೆ. ನಾವು ಗೇಮ್ಗೆ ಹೋಗೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ನಾವಿವಾಗ ಡೈರೆಕ್ಟಾಗಿ ಗೇಮ್ಗೆ ಹೋಗ್ಬಿಡೋಣ. ನಮ್ಮ ಡೇ 1 ಸ್ಟಾರ್ಟ್ ಆಗಿ ಎದ್ದೇಳ್ತಿದ್ದಾನೆ ಶಿಷ್ಯ. ಏನು ನಾವು ಗ್ರಾನಿವನ್ನ ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ ಗುರು. ಎಷ್ಟು ಸಲ ಟ್ರೈ ಮಾಡಿ ಫೇಲ್ಯೂರ್ ಆಗಿದ್ದೀನಿ ಗೊತ್ತಾ? 10,000 ಸಲ, 1,00,000 ಸಲ ಅಂತಲೇ ಅನ್ಬೋದು. ಅಷ್ಟು ಸಲ ಫೇಲ್ಯೂರ್ ಆಗಿದ್ದೀನಿ. ಆದರೆ ಈ ಸಲ ಸಕ್ಸಸ್ ಆಗೇ ಆಗ್ತೀನಿ ಅಂತ ನಂಗೆ ಗೊತ್ತಿದೆ. ಇವಾಗ ಗ್ರಾನಿ ಕೂಗ್ಬಿಡೋಣ ಬನ್ನಿ. ಇವಾಗ ಗ್ರಾನಿ ಇವಾಗ ಬರ್ತಾಳೆ. ನನ್ನ ಬೆಡ್ ಕೆಳಗೆ ಮೇಲೆ ಎದ್ಬಿಟ್ಟು ಅವಳನ್ನ ಗ್ಲಿಚ್ ಮಾಡಿಸ್ಬಿಡ್ತೀನಿ. ಅವಳು ಕಾಟನೇ ಇರಬಾರ್ದು ನಮಗೆಲ್ಲ. ಬಾರಮ್ಮ ಗ್ರಾನಿ, ಬಂದ್ಯಾ? ಓ ಬಾ 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 ಬಾ. ಅಲ್ಲೆಲ್ಲೋ ನೋಡ್ತಿದ್ದಾಳೆ. ಅಲ್ಲೆಲ್ಲೋ ನೋಡ್ಬೇಡ ಕಣಮ್ಮ, ಇಲ್ಲಿ ಬಾ. ಗೈಸ್, ಏನೋ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ. ನನ್ನ ಫ್ರೆಂಡ್ ಇವಾಗ ಮಾತಾಡ್ತಾನೆ. ಬಾರಮ್ಮ ಗ್ರಾನಿ, ಬಾ ಬಾ ಬಾ. ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಾ ಬಾ ಗ್ರಾನಿ, ಬಾ. ಗ್ರಾನಿ ಹೋಗ್ತಾ ಇದ್ದಾಳೆ ಬಾ ಅಂದರೆ. ಅಯ್ಯೋ ಯಾರೋ ಇವಳು ಅಲ್ವಾ? ಎಲ್ಲೋ ಇವಳು ಬುದ್ಧಿ ಚೆನ್ನಾಗಿದೆಯಾ ಅಂತ ಅವಳಿಗೆ. ಬುದ್ಧಿ ಸರಿ ಇಲ್ಲ ಅವಳಿಗೆ. ಮಿಸ್ಸಾಗಿ ಎಲ್ಲಿಂದನೂ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಎಲ್ಲೋ ಇರ್ಬೇಕು, ಮರದ ಮೇಲೆ ಇರಬೇಕಾಗಿದ್ದವಳು ಭೂಮಿ ಮೇಲೆ ಬಂದ್ಬಿಟ್ಟಿದ್ದಾಳೆ. ಅದನ್ನ ಈ ಗ್ರಾನಿ ಅವರು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಗೇಮ್ ಒಳಗಡೆ ಹಾಕೊಂಡ್ಬಿಟ್ಟು ಒಳ್ಳೆ ಮಂಗ್ರ ಥರ ಆಡ್ತಾಳೆ. ಅಯ್ಯೋ ಬಲ್ಲು ಗ್ರಾನಿ, ಸಾರಿ ಕಣಮ್ಮ, ಸಾರಿ. ಅಯ್ಯೋ ಅಂದಿದ ತಕ್ಷಣ ಕೋಪ ಮಾಡ್ಕೊಂಡು ಬಂದ್ಬಿಟ್ಲು. ಇವಾಗ ಒಡೆಯಕ್ಕೆ ಬಂದಿದ್ರೆ ನಾನು ಏನಪ್ಪ ಗತಿ? ಸಾರಿ ಕಣಮ್ಮ ಗ್ರಾನಿ, ಇನ್ಮೇಲಿಂದ ಅನ್ಬಾರ್ದು ಕಣಪ್ಪ. ಹಂಗೆ ಒಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಬರೋಗು. ಸಾರಿ ಕೇಳಿದೀವಲ್ಲ ಅದಕ್ಕೆ. ಒಂದು ಪ್ಲೇಟು ಪಾನಿಪುರಿ ಕೊಡು. ಗ್ರಾನಿ ಪಾನಿಪುರಿ ಬೇರೆ ಮಾರ್ತಾಳ. ಇರು, ಇಲ್ಲೇ ನಿಂತ್ಕೊಂಡ್ಬಿಟ್ಲು ಕಣು. ಚಾಲಾಕ್ ಬೈ, ಚಾಲಾಕ್. ಎಷ್ಟು ಚಾಲಾಕ್ ಇದೆಯಮ್ಮ. ಬಾ 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 ಬಾ. ಮತ್ತೆ ಓಡೋಗದ್ ನೋಡಲಿ. ಅವಳಿಗೆ ಅಷ್ಟು ಬುದ್ಧಿ ಇಲ್ವಾ? ಅಲ್ಲೇ ವಾಸ್ತಿಗೆ ತಗೊಂಬಂದು ಅಲ್ಲೇ ಎಸಿತಿದೀವಿ. ಅಲ್ಲಿ ಹೋಗ್ದಲ್ಲ ಅಲ್ಲೆಲ್ಲ ಹೋಗ್ತಾ ಇದ್ದಾಳೆ. ನೋಡಲ್ಲ, ವಾಲೆ ಹೊರಗಡೆನೆ ಹೋದ್ವಿ. ಗೊತ್ತಿಲ್ಲ, ಅಲ್ಲೇ ಪಕ್ಕದಲ್ಲೇ ಇದ್ದೀವಿ ನಾವು. ಅಷ್ಟು ಕಡಲ್ಲ ಅವಳಿಗೆ. ಅಯ್ಯೋ, ಕುರುಡಿ ಅಂದ್ರೆ ಕುರುಡಿ, ಗಾಡ್ ಲೆವೆಲ್ ಕುರುಡಿ ಅವಳು. ಸೌಂಡ್ ಆದ್ರೆ ಮಾತ್ರ ಬರ್ತಾಳೆ. ಇರೋ, ಇಲ್ಲಿ ಇವಾಗ ಡ್ರಾಪ್ ಮಾಡ್ಬಿಡ್ತೀನಿ, ಇಲ್ಲ ಉಸ್ಕೊಬಿಡ್ತೀನಿ. ಓ ಗ್ರಾನಿ ಬಂದ್ಲು. ಇಲ್ಲ ನಿಂತಿದ್ದಾಳೆ. ಏನು ಮಾಡ್ತೀಯ? ಅಯ್ಯೋ, ಅಲ್ಲೇ ನಿಂತಿದ್ದಾಳೆ. ಪಾಪ ಅಂದ್ರೆ ಪಾಪ. ಏನು ಮಾಡಕ್ಕಾಗಲ್ಲ, ಅಜ್ಜಿ ಅಲ್ವಾ, ಬಗ್ಬಿಟ್ಟು ಹೊಡೆಯಕ್ಕಾಗಲ್ಲ. ನಾವು ಮಂಚದ ಕೆಳಗೆ ಬಚ್ಚಿಟ್ಕೊಂಡ್ರೆ ಹೊಡೆಯಲ್ಲ ಅವಳು. ಅಯ್ಯೋ, ಅವಳು ಮುಂದೆ ಬಚ್ಚಿಟ್ಕೊಂಡ್ರೆ ವೇಸ್ಟ್ ನಾವು. ಅದ್ರ ತೆಗ್ದ್ಬಿಟ್ಟು ಹೊಡೆದ್ಬಿಡ್ತಾಳೆ ಒಂದೊಂದ್ಸಲಿ. ಚಾಲಾಕು ಒಂದೊಂದ್ಸಲಿ ಚಾಲಾಕು. ಆಕ್ಟಿವೇಟ್ ಆಗೋಗುತ್ತೆ ಬ್ರೇನು ಬೇಗ. ಅಜ್ಜಿ ಬಾರಜ್ಜಿ. ಬಂದ್ಲು. ಅಜ್ಜಿ ಬಂದ್ರು. ಬಂದಳು ಅಜ್ಜಿ ಬಂದಳು. ಅಯ್ಯೋ, ಅವಳೇ ಸೌಂಡ್ ಮಾಡ್ಕೊಂಡು ಅವಳೇ ಹೊಡ್ಕೊಂತಾಳೆ. ಅವಳೇ ಸೌಂಡ್ ಮಾಡ್ಕೊಂಡು ಅವಳೇ ತಿರುಗ್ತಾಳೆ. ಅಯ್ಯೋ, ಯಾವ ಬುದ್ಧಿನೇ ಇಲ್ಲ ಇವಳಿಗೆ. ಅಯ್ಯೋ, ಎಲ್ಲಿ ತಲೆಯಲ್ಲಿ ಬ್ರೇನೇ ಇಲ್ಲ ಅವಳಿಗೆ. ಬ್ರೇನ್ ಬದಲು ಸಗಣಿ ತುಂಬ್ಕೊಂಡಿದ್ದಾಳೆ. ನೋಡಲಿ, ಐ ಸಿ ಯು ಅಂತಿದ್ದಾಳೆ. ನನ್ನ ನೋಡೇ ಇಲ್ಲ. ಅದು ಬಿದ್ದಿದ್ದಕ್ಕೆ ಸೌಂಡ್ ಮಾಡ್ಕೊಂಡು ಅವಳೇ ತಿರುಗ್ತಾಳೆ. ಅವಳಿಗೆ ಬುದ್ಧಿ ಅನ್ನೋದು, ಬ್ರೈನ್ ಅನ್ನೋದು ಕೊಟ್ಟಿದ್ದಾರಲ್ವ ದೇವ್ರಿಗೆ ಗೊತ್ತಿಲ್ಲ. ಅಯ್ಯೋ, ಪಾಪ ಅಂದ್ರೆ ಪಾಪ ಇವಳು. ನಂಗೆ ನೋಡಿದ್ರೆ ನಗು ಬರುತ್ತೆ. ಇವಳು ನೋಡಿದ್ರೆ ಗೊತ್ತಾರ, ಅಯ್ಯೋ ಅನ್ಸುತ್ತೆ, ಬ್ರೈನೇ ಇಲ್ವಲ್ಲ ದೇವ್ರೇ ಅಂತ. ಎಷ್ಟು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಇವಳು. ಇರಿ ಇವಾಗ ಹೊರಗಡೆ ಹೋಗ್ಬಿಟ್ಟು ಆ ಡ್ರಾಯರಲ್ಲಿ ಏನಿದೆ ಅಂತ ನೋಡ್ಬೇಕು ಇವಾಗ ನಾನು. ಬೇಗ ಎದ್ದೇಳೋ ಶಿಷ್ಯ, ಹೋಗೋ ಆ ಕಡೆ ಹೋಗೋ. ಏನಿದೆಯೋ ಕಾಗ್ವಿಲ್ಲ, ಪಕ್ಕ ಅದೇ ಸಿಗೋದು. ಅದು ಬಿಟ್ಟರೆ ಕಟಿಂಗ್ ಪ್ಲೇಯರ್ ಸಿಗುತ್ತೆ ಒಂದೊಂದ್ಸಲಿ. ಕಾಗ್ವಿಲ್ಲ ಅನ್ಕೊಂಡಂಗೆ ಆಯಿತು. ಗ್ರಾನಿ ಈ ಕಡೆ ಬಾ, ಇಲ್ಲಿ 1 ನಿಮಿಷ. ಗ್ರಾನಿ ಕೂಗುವ ಸಮಯ. ಗ್ರಾನಿ ಇವಾಗ ನೋಡಿ ಹೆಂಗೆ ಬಕ್ರ ಆಗ್ತಾಳಂತ. ಗ್ರಾನಿ ವೇರ್ ಆರ್ ಯು ಅಂತ ನಾನು ಹೇಳಬೇಕು ಇವಾಗ. ವೇರ್ ಆರ್ ಯು? ಐ ಸಿ ಯು. ಬಾ. ಟಿಕ್ಕಿ ಅಂತ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ಗ್ರಾನಿ ಇವಾಗ ಆ ಕಡೆಯಿಂದ ಬರೋಷ್ಟ್ರಲ್ಲಿ ಟೈಮ್ ಆಗುತ್ತೆ. ನಾವಿಲ್ಲಿಂದ ಸೌಂಡೇ ಮಾಡೋಣ. ಆ ಕಾಗ್ವಿಲ್ ಎಷ್ಟು ಭಾರ ಇರುತ್ತಪ್ಪ ಅದು. ಅದನ್ನ ತಡಿಯೋಕ್ಕಾಗ್ಲಿಲ್ವಾ ಟೇಬಲ್ಗೆ? ಇನ್ಯಾಸಿಮೆ ಫರ್ನಿಚರ್ ಇಟ್ಟಾರ ಗೇಮ್ ಒಳಗಡೆ. ಫರ್ನಿಚರ್ ತುಂಬಾ ವೀಕ್ ಆಗೋಗಿದೆ. ಅಯ್ಯಯ್ಯೋ ಪಾಪ. ಬಾ ನೀನು ಗ್ಲಿಚ್ ಆಗೋಕ್ಕೆ ಹುಟ್ಟಿರೋದು. ಅಲ್ಲಲ್ಲೇ ಅಷ್ಟೇ. ಹೊಡೆದೇ ಬಿಟ್ಲು ಕಣು. ಚಾಲಾಕ್ ಬೈ. ಏನವಳು ಹಿಂಗೆ ಹೊಡೆದ್ಲು?
ಸಖತ್ ಚಾಲಾಕಾಗಿ ಹೋಗಿದ್ದಾಳೆ. ಇವಾಗ ಡೇ 2ಗೆ ಎದ್ದ ಶಿಷ್ಯ ಹೇಳೋ ಇವನು ನಿಧಾನ ಆ ಕಡೆ ಈ ಕಡೆ ನೋಡ್ಕೊಂಡು ಮತ್ತೆ ಇಲ್ಲಿ ಕತ್ತಲಾಡಿಸ್ಕೊಂಡು ಎದ್ದೇಳ್ತಾನೆ. ನಮಗಿದು ಒಂದೇ ಆಗಲ್ಲಪ್ಪ, ಇವನು ಎದಳೋದು ಒಂದೇ ಆಗಲ್ಲ ನಮ್ಮ ಕೈಲಿ. ನಿಧಾನಕ್ಕೆ ಎದುತ್ತಾನೆ ಮೆಮೊರಿ. ಇವಾಗ ಗ್ರಾನಿ ಬರಲಿ, ಗ್ರಾನಿ ಬಾ, 2-3 ಸಲ ಇದನ್ನ ಡ್ರಾಪ್ ಮಾಡಿಬಿಡ್ತೀನಿ. ಆವಾಗ ಗ್ರಾನಿ ಪಕ್ಕ ಸೌಂಡಿಗೆ ಬಂದೇ ಬರ್ತಾಳೆ. ಗ್ರಾನಿ ಅಂದರೆ ಸೌಂಡ್ ಕೇಳಿಸ್ಕೊಂಡೇ ಬರೋದವಳು. ಇಲ್ಲಾಂದರೆ ಅವಳು ಮುಂದೆ ನಿಂತಿದ್ರು ಮುಂದೆ ಅಂದರೆ ಅಷ್ಟಲ್ಲ, ನಿಂತಿದ್ರು ಏನೂ ಮಾಡಲ್ಲ ಅವಳು. ಅವಳಿಗೆ ಬುದ್ಧಿ ಇಲ್ಲ, ಕಿವಿ ಚೆನ್ನಾಗೈತೆ, ಬುದ್ಧಿ ನೆಟ್ಟಗಿಲ್ಲ. ಅವಳ ಕಣ್ಣು ಅಂತಾರೆ ಕುಳ್ಳು ಕಣ್ಣು. ನಮ್ಮನ್ನು ನೋಡಿದಾಗ ಹೊಡಿತಾಳೆ. ನಾವು ಅಲ್ಲೇ ಕೆಳಗೆ ಬಚ್ಚಿಕೊಂಡ್ರೆ ಅವಳು ಮುಂದೆನೂ ಬಚ್ಚಿಕೊಂಡ್ರೆ ಅವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದೊಂದ್ಸಲಿ ಬಗ್ಗಿ ಹೊಡಿತಾಳೆ, ಅದೇನು ಮಾಡೋಕ್ಕಾಗಲ್ಲ. ಅದು ಅವಳು ಮುಂದೆನೇ ಹೌಸ್ಕೊಂಡ್ರೆ ಗ್ಲಿಚ್ಚಾದ್ಲು. ಮಂಕ್ ಬುದ್ಧಿ ಮಂಗ ಆದ್ಲು ಗ್ರಾನಿ. ಮಂಗ ಗ್ರಾನಿ ಸೂಪರ್ ಆಗಿದೆ. ನಮ್ಗೆ ಇವಾಗ ಈ ಗೇಮ್ ಇವಾಗ ನಮಗೆ ಸಖತ್ ಆಪರ್ಚುನಿಟಿ ಸಿಕ್ಕಿದೆ. ಇಲ್ಲಿ ಸ್ಪೆಷಲ್ ಕೀ ಸಿಕ್ಕಿದ್ರೆ ಸಾಕು. ಸ್ಪೆಷಲ್ ಕೀನೇ ಸಿಕ್ತು, ಆದರೆ ನಮ್ಗೆ ಶಾರ್ಟ್ ಗನ್ನೇ ಸಿಕ್ಕಿಲ್ಲ. ಅದನ್ನ ಹೆಂಗಪ್ಪ ಹೊಡಿಲಿ ನಾನು? ಶಾರ್ಟ್ ಗನ್ ಪಾರ್ಟ್ ಸಿಕ್ತು. ಶಾರ್ಟ್ ಗನ್ ಪಾರ್ಟ್ ಎತ್ಕೋ, ಶಾರ್ಟ್ ಗನ್ಗೆ ಹಾಕೋಣ. ಅದು ಇದೆಯಲ್ಲ ಶಾರ್ಟ್ ಗನ್ ಪಾರ್ಟ್ ಹಾಕೋದು. ಇಲ್ಲೇನಾರು ಇದೆಯಾ? ಓಪನ್ ಮಾಡು. ಎಲ್ಲ ಓಪನ್ ಆಯಿತು, ಏನೂ ಇಲ್ಲ. ಈ ಗ್ರ್ಯಾನಿ ಗೇಮಲ್ಲಿ 1 ಡ್ರಾಯರಲ್ಲಿ ಏನಾದ್ರು ಸಿಕ್ಕಿದ್ರೆ ಮಿಕ್ಕಿದ ಡ್ರಾಯರಲ್ಲಿ ಏನೂ ಇರಲ್ಲ. ಏನಕ್ಕೆ ಗೊತ್ತಾ? 2 ಐಟಮ್ ಅಕಸ್ಮಾತ್ ಸಿಕ್ಬಿಟ್ರೆ ಎಸ್ಕೇಪ್ ಆಗೋಕ್ಕೆ ಅನುಕೂಲ ಆಗುತ್ತೆ ಅಂತ. ಸಖತ್ ಬುದ್ಧಿವಂತರು ಇವರು. ಇವಾಗ ಶಾರ್ಟ್ ಗನ್ ಪಾರ್ಟ್ನ ಇಲ್ಲಿ ಹಾಕಿಬಿಟ್ಟು ನಾವು ಇದರಲ್ಲಿ ಶಾರ್ಟ್ ಗನ್ ತೊಗೋಬೋದು. ಇನ್ನು 2 ಪಾರ್ಟು 1 ಪಾರ್ಟ್ ಇಲ್ಲೇ ಸಿಕ್ತು. ಇದು ಎತ್ಕೋ, ಇದು ಅಷ್ಟೇ. 1 ಪಾರ್ಟ್ ಆಲ್ರೆಡಿ ಸಿಕ್ಕೇ ಬಿಡ್ತು. ನಾವಿವಾಗ ಆ ವರ್ಷಗೂ ಹೋಗ್ಬೇಕಂದ್ರೆ ಆಂಜಲಿನಾ ಸ್ಪೈಡರ್ ಮಾಮ್ ಇರ್ತಾಳಲ್ಲ, ಅವಳ ಹತ್ರನೂ ಹೋಗಬೇಕು. ಅವಳ ಹತ್ರ ಹೋಗೋಕ್ಕೆ ನಮಗೆ ಸ್ಪೈಡರ್ ಕೀ ಬೇಕಂದರೆ ನಮಗೆ ಫಸ್ಟ್ ಕಿತಾಬ್, ಅದು ಬುಕ್ ಬೇಕು. ಸೊ ನಾವು ಅದು ಫಸ್ಟ್ ಬುಕ್ ಹುಡುಕ್ಬೇಕು. ಬುಕ್ ಅಲ್ಲೇ ಇರಬೇಕು. ಇದು ಬ್ಯಾಟ್ರಿ ಇಲ್ಲೇ ಇದೆ. ನಿಮ್ಗಿನ್ನೂ ಸಸ್ಪೆನ್ಸಾಗೇ ಇಟ್ಟಿರೋಣ. ನಿಮಗೆ ಇವಾಗಲೇ ರಿವೀಲ್ ಮಾಡಲ್ಲ ಎಸ್ಕೇಪ್ ಅಂತ. ಇಲ್ಲಿ ಏನಾದ್ರು ಸ್ಪಾರ್ಕ್ ಪ್ಲಗ್ ಏನಾದ್ರು ಸಿಗುತ್ತಾ? ಅಲ್ಲೇ ಇರಲಿ. ನಾವು ಎಸ್ಕೇಪ್ ಅಂತ ರಿವೀಲ್ ಮಾಡಲ್ಲ. ರಿವೀಲ್ ಮಾಡಿದ್ರೆ ನೀವು ಏನಾದ್ರು ಬೇಜಾರು ಪಟ್ಕೊಂಡು ವೀಡಿಯೋನ ಎಂಡ್ ಮಾಡಿಬಿಟ್ರೆ ಕ್ರಂಚ್ ಇರಲಿ ಅಂತ ನಾನು ಈ ಥರ ಮಾಡಿದ್ದೀನಿ. ನಂಬರ್ 1 ಗ್ಯಾಪ್ ಇಟ್ಕೊಳ್ಳಿ. ನಂಬರ್ 1ನ ಓಪನ್ ಮಾಡ್ಬೇಕು ನಾವು. ನಂಬರ್ 1 ಓಪನ್ ಮಾಡಿದ್ರೆ ಅಲ್ಲಿ ಲಿಫ್ಟ್ ಹತ್ಕೊಂಡು ಹೋದಾಗ ಅಲ್ಲಿ ಸಿಗುತ್ತೆ. ಇಲ್ಲಿ ಏನಾದ್ರು ಇರುತ್ತೆ. ಹ್ಯಾಮರ್ ಏನಾದ್ರು ಸಿಗುತ್ತಾ ನಮಗಿಲ್ಲಿ? ಹ್ಯಾಮರ್ ಇಲ್ಲ. ವುಡನ್ ಸ್ಟಿಕ್ ಇದೆ, ಅದು ಕೋಲು ಅದಿದೆ ಇಲ್ಲಿ. ಅದು ಸ್ಪೈಡರ್ ಆಂಜಲಿನದು. ಅಲ್ಲಿ ಸಖತ್ ಡೇಂಜರ್ ಅವಳು. ಎಷ್ಟು ಡೇಂಜರ್ ಅಂದರೆ ಅವಳು ಸೌಂಡ್ ಕೇಳಿಸಲ್ಲ, ಸುಮ್ಮನೆ ಓಡಾಡ್ತಿರ್ತಾಳೆ. ನೀವೇನಾರು ಅಲ್ಲಿ ಹೋದ್ರೆ ಕಚ್ಬಿಟ್ಟು ಸಾಯಿಸ್ತಾಳೆ, ನುಂಗ್ಕೊಬಿಡ್ತಾಳೆ ನಮ್ಮನ್ನೇ. ಇಲ್ಲಿ ಶಾರ್ಟ್ ಗನ್ ಪಾರ್ಟ್ ಸಿಕ್ತು. ನಮ್ಗೆ ಶಾರ್ಟ್ ಗನ್ನೇ ಸಿಕ್ತು ಆಲ್ರೆಡಿ. ಇನ್ನು 3 ಪಾರ್ಟ್ ಸಿಕ್ಕಾಯಿತು. 3 ಪಾರ್ಟ್ಗೆ 3 ಪಾರ್ಟು ಸಿಕ್ತು. 3 ಔಟ್ ಆಫ್ 3. ಸೊ ನಮಗಿನ್ನೆಲ್ಲ ಸಿಕ್ತು. ಎಸ್ಕೇಪ್ ಆರಾಮ್ಸೆ ಮಾಡ್ಬೋದು. ಶಾರ್ಟ್ ಗನ್ ಸಿಕ್ಕಿದ್ರೆ ಇನ್ನೆಲ್ಲ ಮುಗೀತು. ಶಾರ್ಟ್ ಗನ್ ಒಂದು ಇಟ್ಕೋಬೇಕು, ಆಮೇಲೆ ಸ್ಕ್ರೂ ಡ್ರೈವರ್ ಒಂದು ಸಿಗಬೇಕು. ಇದೆರಡು ಇದ್ದರೆ ಆರಾಮ್ಸೆ ಗೇಮ್ನ ಕೈಗೆ ತಗೋಬೋದು. ಇದೊಂದು ನಮಗೆ ಅಡ್ವಾಂಟೇಜ್ ಅಂತಲೇ ಅಂತೀನಿ ನಾನು. ಇಲ್ಲಿ ನಮಗೆ ಶಾರ್ಟ್ ಗನ್ ಸಿಕ್ತು, ಬುಲೆಟು ರೀಲೋಡ್ ಆಯಿತು. ಇವಾಗ ನಾವು ಫಸ್ಟು ಸ್ಕ್ರೂ ಡ್ರೈವರ್ ಎತ್ಕೊಳ್ಳೋಕೆ ಟ್ರೈ ಮಾಡೋಣ. ಇಲ್ಲಾಂದರೆ ಎಲ್ಲರೂ ಹೋಗ್ಬೇಕು ಇವಾಗ ನಾವು. ಫಸ್ಟ್ ಇರು ಸ್ಪೆಷಲ್ ಕೀ ಯೂಸ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇಲ್ಲೇನಾದ್ರು ಸಿಕ್ಕಿತ್ತು. ಕಟಿಂಗ್ ಪ್ಲೇಯರ್ ಸಿಕ್ತು ನಮಗೆ. ಈ ಗೇಮಲ್ಲಿ ಎಲ್ಲ ಐಟಮ್ಸು ಸಿಗ್ತಾಯಿದೆ, ಆಲ್ಮೋಸ್ಟ್ ಎಲ್ಲ ಐಟಮ್ಸು ಸಿಕ್ತು ನಮಗೆ. ಈ ಗೇಮ್ ಸೂಪರಾಗಿ ನಡೀತಾ ಇದೆ. ಹಿಂಗೆ ಇದು ಸ್ಪೆಷಲ್ ಕೀ ಬೇಕು. ತರ್ತೀನಿ. ಇಲ್ಲೇ ತರ್ತೀನಿ. ಪ್ಲ್ಯಾಂಕ್ ಪ್ಲೇಸ್ ಮಾಡಿಬಿಡ್ತೀನಿ. ಸ್ಪೆಷಲ್ ಕೀ ಎಲ್ಲಿ ನೋಡಿದ್ವಿ ನಾವು? ಸ್ಪೆಷಲ್ ಕೀ ಕಿಚನಲ್ಲಿ ಇಟ್ಟಿದ್ದೆ ನೋಡು. ಸ್ಪೆಷಲ್ ಕ್ಲೀನ ನೀನು? ಕರೆಕ್ಟು, ಇಟ್ಟಿರಲಿಲ್ಲ, ಅಲ್ಲೇ ಸಿಕ್ಕಿದ್ದು. ಓಕೆ ಕರೆಕ್ಟು, ಇಲ್ಲೇ ಆಯಿತು. ನಂಗೆ ಮರ್ತೇ ಹೋಗಿತ್ತು ಆಲ್ರೆಡಿ. ಇದು ಹೋಗೋಣ ಬನ್ನಿ ಇವಾಗ. ಇದು ಅಲ್ಲಿ ಸ್ಪೆಷಲ್ ಕೀ ಹಾಕಿದ್ರೆ ಡೋರು ಓಪನ್ ಆಗುತ್ತೆ. ಡೋರ್ ಓಪನ್ ಆದಾಗ ಅಲ್ಲೊಂದು ಇವ್ರದ್ದು ಪೆಟ್ಟಿದೆ. ಆ ಪೆಟ್ಟದನ್ನು ಅದು ಹೇಳ್ತೀನಿ ಬನ್ನಿ. ಇವಾಗ ಇಲ್ಲಿದೆ ಅಲ್ವಾ, ಇದು ಅಲ್ಲಿ ಹೋದ್ರೆ ಕಚ್ಚುತ್ತೆ. ಸೊ ನಾವು ಇದನ್ನ ಇಲ್ಲಿ ಶೂಟ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ಆವಾಗ ಅದು ಹೊರಗಡೆನೇ ಬರೋಕ್ಕಾಗಲ್ಲ. ಗ್ರಾನಿ ಇವಾಗಲೇ ಬರಲ್ಲ, ಗ್ಲಿಚ್ ಆಗೋಗಿದ್ದಾಳೆ. ರೆಂಚ್ ಸಿಕ್ತು, ಇರಲಿ, ಏನಕ್ಕಾದ್ರು ಬೇಕಾಗುತ್ತೆ. ನಾವು
80% ಕಾ ಎಸ್ಕೇಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ್ದು ಸಿಗುತ್ತೋ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇವಾಗ ಸದ್ಯಕ್ಕೆ ನಾನು ಇವಾಗ ಸ್ಕ್ರೂ ಡ್ರೈವರ್ ತೊಗೊಳಕ್ಕೆ ಹೋಗ್ಬೇಕು. ಬನ್ನಿ, ಸ್ಕ್ರೂ ಡ್ರೈವರ್ ಅದು ಕರೆಕ್ಟಾಗಿ ಶೂಟ್ ಮಾಡಬೇಕು. ಇವಾಗಲೇ ಮಾಡಿಬಿಡ್ತೀನಿ ಇವಾಗಲೇ ಮಾಡಲಾ ಬೇಡವಾ? ಇವಾಗಲೇ ಮಾಡಲಾ? ಅಯ್ಯೋ, ಸುಮ್ಮನೆ ಒಂದು ಬುಲೆಟ್ ವೇಸ್ಟ್ ಆಯಿತು. ಮಾಡೋದೇ ಬೇಡ ಅಂದ್ಕೊಂಡು ಮಾಡೋಕ್ಕೆ ಹೋದೆ, ಸುಮ್ಮನೆ ವೇಸ್ಟ್ ಆಯಿತು. ಅದಕ್ಕೆ ಮಾಡಲೇಬಾರ್ದು ಅಂತ ಅಂದ್ಕೊಂಡು ಮಾಡಲೇಬಾರ್ದು. ಬುಕ್ ಸಿಕ್ತು. ಅಲ್ಲೇ ಇರಲಿ, ಇಲ್ಲೇನಾರು ಇದೆಯಾ ಹುಡ್ಕೊಂಡು ಬರ್ತೀನಿ. ಇಲ್ಲಿ ಏನೂ ಇಲ್ಲ. ಇಲ್ಲೇನಾರು ಇದೆಯಾ? ಬರ್ಡ್ ಸೀಡ್ ಇರುತ್ತೆ ಒಂದೊಂದ್ಸಲಿ. ಇದು ಆಲ್ರೆಡಿ ಓಪನೇ ಆಗೋಗಿದೆ. ನಾನು ಹೋದ್ಸಲಿ ಬಂದಿದ್ನ ಇಲ್ಲಿಗೆ? ಬಂದೇ ಇಲ್ಲ. ಅದು ಹೆಂಗೆ ಓಪನ್ ಆಗಿದೆ ಇಲ್ಲಿ? ಇಲ್ಲ, ಬಂದಿಲ್ಲ, ಏನಿಲ್ಲ. ಅದು ಹೆಂಗೆ ಓಪನ್ ಆಗಿತ್ತು? ಫ್ಯೂಲು ಇಲ್ಲೇ ಇದೆ. ಹೋಗೋಣ, ನೋಡೋಣ ಇರು. ಫಸ್ಟ್ ಇಲ್ಲಿ ಹೋಗೋಣ. ಇಲ್ಲಿ ಶಾರ್ಟ್ ಗನ್ ಇಲ್ಲೇ ಇದೆ. ಶಾರ್ಟ್ ಗನ್ಗೆ ಏನಕ್ಕೆ ಹುಡ್ಕಕ್ಕೆ ಟ್ರೈ ಮಾಡ್ತಿದ್ದೆ ನಾನು. ಯಾವ ಕಡೆ ಹೋಗೋದು ಇವಾಗ? ಈ ಕಡೆ ಹೋಗ್ಬೇಕಲ್ವ? ಕರೆಕ್ಟು. ಇರು. ಕಟ್ಟಿಂಗ್ ಪ್ಲೇಯರ್ಸ್ ತೊಗೋತೀನಿ. ಕಟ್ಟಿಂಗ್ ಪ್ಲೇಯರ್ಸಿಂದ ಏನು ಮಾಡ್ಬೋದು ನಾನು? ಇರು ಮೇಲ್ಗಡೆ ಕಟ್ ಮಾಡ್ಬೋದು ಆ ವೈರ್ಸ್ನ. ಆವಾಗ ನಮಗೆ ಏನು ಸೇಫ್ ಕೀ ಇದೆ ಅಲ್ಲಿ. ಸೇಫ್ ಕೀಯಿಂದ ಅಕಸ್ಮಾತ್ ಏನಾರು ಯೂಸ್ ಆಗೋದು ಏನಾರು ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಸುಮ್ಮನೆ ವೇಸ್ಟು, ನಾನು ಟೈಮ್ ವೇಸ್ಟ್ ಮಾಡ್ಕೋತೀನಿ ಅಷ್ಟೇ. ತಗೋ. ಆಯ್ತು, ಸೇಫ್ ಕೀ ತೊಗೊಳಪ್ಪ. ಇದು ಲಾಕ್ ಆಗೋಗುತ್ತೆ. ಅದು CC ಕ್ಯಾಮ್ರಾ ಹೊಡೆದಾಕ್ಬಿಟ್ಟು ಬರಬೇಕು ನೆಕ್ಸ್ಟ್ ಟೈಮಿಂದ. ಇದನ್ನ ಡ್ರಾಪ್ ಮಾಡಿಬಿಟ್ಟು ಇದನ್ನು ಕಟ್ಟಿಂಗ್ ಪ್ಲೇಯರ್ಸ್ನು ಡ್ರಾಪ್ ಮಾಡ್ಕೋತೀನಿ. ಕಟ್ಟಿಂಗ್ ಪ್ಲೇಯರ್ಸ್ನೂ ಡ್ರಾಪ್ ಮಾಡಿ ಡ್ರಾಪ್ ಮಾಡಿದೆ. ಈ ಸೇಫ್ ಕೀ ಎತ್ಕೊಂಡೇ ಹೋದೆ. ಈ ಡ್ರಾಪ್ ಆಯಿತು. ಸುಮ್ಮನೆ ವೇಸ್ಟು, ನಾನು ಡ್ರಾಪ್ ಮಾಡಿದ್ದು ಅನಿಸುತ್ತೆ. ಗ್ರ್ಯಾನಿನೂ ಇಲ್ಲ, ಏನೂ ಇಲ್ಲ. ಗ್ಲಿಚ್ಚಾಗಿ ಅಲ್ಲೇ ಇದ್ದಾಳೆ ನೋಡಿ. ಗ್ಲಿಚ್ ಮಾಡಿರೋದು ಒಂಥರ ಅಡ್ವಾಂಟೇಜೇ ಆಯಿತು. ಇಲ್ಲೇ ಇದೆ ಸೇಫ್ ಲಾಕರ್, ನೋಡ್ಕೊಂಡು ಬಿಡಿಬೇಕಿರೋ ಒಂದ್ಸಲಿ. ಕೀ ಸಿಕ್ತು, ಕಾರ್ದು ಕೀ ಸಿಕ್ತು. ಇದರಿಂದ ಹ್ಯಾಮರ್ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ, ಇಲ್ಲಾಂದರೆ ಮಾಸ್ಟರ್ ಕೀ, ಎರಡರಲ್ಲೊಂದು. ಅಂದ್ಕೊಂಡಂಗೆ ಮಾಸ್ಟರ್ ಕೀ ಸಿಕ್ತು. ಮಾಸ್ಟರ್ ಕೀ ನಾವು ಡೋರ್ ಎಸ್ಕೇಪು ನಾನು ಯಾಕೋ ಆ ಮೂಡಲ್ಲಿ ಇಲ್ಲ. ಸೊ ಇದರಲ್ಲಿ ಕಾರ್ ಎಸ್ಕೇಪ್ ಮಾಡ್ತಿದ್ದೀವಿ ಗೈಸ್. ನಾನು ರಿವೀಲ್ ಮಾಡಾಯಿತು. ಕಾರ್ ಎಸ್ಕೇಪ್ ಮಾಡೋಣ ಬನ್ನಿ. ಫಸ್ಟ್ ಇವಾಗ ಇದು ಏನದು ಫಸ್ಟ್ ಅಂತೀನಿ, ಕಿತಾಬ್ ಅಂದರೆ ಬುಕ್ ತೊಗೊಂಡು ಮೇಲ್ಗಡೆ ಹೋಗೋಣ ಬನ್ನಿ. ಅದೇ ಇವಾಗ ನಾವು ಬುಕ್ ತೊಗೊಂಡು ಅದು ಓಪನ್ ಮಾಡಿದ್ವಲ್ಲ ಲಿವರು, ಅದನ್ನ ಓಪನ್ ಮಾಡಿ ನಾರ್ಮಲ್ ಪ್ರೊಸೀಜರಲ್ಲಿ ಅದಕ್ಕೆ ಬುಕ್ಕನ್ನ ಇಟ್ಟರೆ ಅದು ಕೀ ಕೊಡುತ್ತೆ ನಮಗೆ. ಅದೆಲ್ಲದು ಇಲ್ಲಲ್ಲ, ಇರೋದು ಲಿವರ್ ಅಲ್ಲಿದೆ ನೋಡಿ. ಅದಕ್ಕೆ ಫೋಟೋ ಬೀಳ್ಸಿದ್ದಾರೆ ನೋಡಿ. ಇದು ಓಪನ್ ಆಗುತ್ತಾ? ಇಲ್ಲಿ ಡ್ರಾಪ್ ಮಾಡಿದ್ರೆ ಅವಳು ಬಂದ್ಬಿಟ್ಟು ಕೀ ಕೊಡ್ತಾಳೆ. ಅವಳು ಪಾದಯಾತ್ರೆ ಮಾಡ್ಕೊಂಡು ಬರೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಸೊ ನಾವು ಈ ಕಡೆ ಏನಾದ್ರು ಹುಡುಕ್ತಾ ಇರೋಣ. ಗ್ರಾನಿ ಇನ್ನೂ ಅಲ್ಲೇ ಇದ್ದಾಳೆ. ಅವಳು ಬರೋದೇ ಲೇಟ್. ಅವಳು ಅಷ್ಟೊತ್ತಿಗೆ ನಾವು ಬೇರೆ ಏನಾರ ಕೆಲಸ ಮುಗಿಸ್ಕೊಬೋದು. ಅವಳಿಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ನಾವಿನ್ನೂ ಗೇಮ್ ಪ್ಲೇ ಆದಂಗೆ ಇವತ್ತಿಗೆ. ಇಂಜಿನ್ ಪಾರ್ಟು ಇಲ್ಲೇ ಇದೆ. ಇರಲಿ ಇಂಜಿನ್ ಪಾರ್ಟು ಇಲ್ಲೇ ಇರಲಿ. ಫಸ್ಟು ನಾವು ಇದನ್ನ ಹಾಕ್ಕೊಂಡು ಬಿಡೋಣ. ಇಲ್ಲಿ ಡ್ರಾಪ್ ಮಾಡಿರ್ತೀನಿ. ಆತಕ್ಕೂ ಒಂದ್ಸಲಿ ಡ್ರಾಪ್ ಮಾಡಿರ್ತೀನಿ. ಬೇಡ, ಫಿಕ್ಸೇ ಮಾಡಿಬಿಡೋದು ಬೆಟರ್ ಅಂತ. ಅದು ವೆಪನ್ ಕೀ ಅಂದ್ಕೊಂಡ್ಬಿಟ್ಟೆ ಸದ್ಯಕ್ಕೆ. ವೆಪನ್ಸ್ ಕೀ ಸಿಕ್ಬಿಟ್ರೆ, ಕ್ರಾಸ್ ಬೋ ಸಿಕ್ಕಿದ್ರೆ ಸಖತ್ ಅನುಕೂಲ ಆಗುತ್ತೆ. ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಸ್ಪೈಡರ್ ಕೀನ ತೊಗೊಂಡೋಗಿ ಸೀವರ್ಗೆ ಡೈರೆಕ್ಟಾಗಿ ಹೋಗ್ಬೇಕು ನಾವು ಇವಾಗ. ಅದೇ ಸೀವರು ಅಲ್ಲೇ ಆಂಜಲಿನೋ ಇರೋದು ಅಲ್ಲ. ಗ್ರಾನಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಯಾರನ್ನಾರು ಸೀವರಲ್ಲಿ ಇಡ್ತಾರಾ? ಯಾರು ನೀವೇ ಕಮೆಂಟ್ ಮಾಡಿ ಗೈಸ್, ಇದು ಸರಿನೋ ತಪ್ಪು ಅಂತ. ಸೀವರಲ್ಲಿ ಯಾರನ್ನಾರು ಇಡ್ತಾರಾ? ಯಾರು ಹೋಗ್ತಾರಾ ಸೀವರ್ಗೆ? ಇವ್ರಿಗೆ ಬುದ್ಧಿನೇ ಎಲ್ಲ ಹತ್ಲಾಗ. ಅದು ಏನಂತ ಮಾಡ್ತಾರೋ ಹತ್ಲಾಗ. ನೀನು ಬೈಬೇಡ, ಈ ಗೇಮ್ನ ಬಿಡು. ಕಾಗ್ವೀಲ್ ಸಿಕ್ತು. ಇದು ಇಲ್ಲೇ ಡ್ರಾಪ್ ಮಾಡಿರಲ್ಲ. ಇರು ಇಲ್ಲೊಂದು ಕನೆಕ್ಷನ್ ಇದೆ. ಇದು ಏನದು ಕಾದು ರೂಮ್ ಇದೆಯಲ್ಲ, ಅಲ್ಲಿಗೆ ಮತ್ತು ಸೀವರ್ಗೆ ಕನೆಕ್ಷನ್ ಇದೆ. ಯಾರು ಹಿಂಗೆ ಕನೆಕ್ಷನ್ ಕೊಟ್ಟಿರೋದು ನೋಡಿಲ್ಲಪ್ಪ. ಬೇಸ್ಮೆಂಟ್ಗೆ ಮತ್ತು ಸೀವರ್ಗೆ ಯಾರು ಈ ಥರ ಕನೆಕ್ಷನ್ ಕೊಡೋಲ್ಲ ನಾನು ಅಂದ್ಕೊಂಡಂಗೆ. ನಿಮ್ಗೇನಾರು ಇದು ಈ ಥರ ಇದೆ ಅಂತ ಅನಿಸಿದ್ರೆ, ಇಲ್ಲೇ ಓದ್ಲು ಕೊಡು ಆಂಜ್ಲಿನಾ, ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಮಾಡಿ. ಹುಷಾರಾಗಿ ಹೋಗ್ಬೇಕು ಇವಾಗಿಂದ. ಅಯ್ಯೋ, ಅವಳು ಸರಿನೇ ಇಲ್ಲ ಕಣು. ಇರು ಎಲ್ಲೋಗ್ತಿದ್ದಾಳೆ ಗೊತ್ತಿಲ್ಲ. ಅಯ್ಯೋಯ್ಯೋ, ಎಲ್ಲಿದ್ದಾಳಪ್ಪ ಅವಳು? ಈ ಕಡೆ ಏನಾರು ಇದ್ದಾಳೆ? ಇಲ್ಲ, ಈ ಕಡೆನೂ ಇಲ್ಲ. ಬಂದ್ಲು. ಅವಳಿಗಂತೂ ಗನ್ನಲ್ಲಿ ಶೂಟ್ ಮಾಡಿದ್ರು ಸಾಯಲ್ಲ. ಹುಷಾರಾಗಿ ಹೋಗ್ಬೇಕು ನಾವು ಆಟ ಆಡ್ಕೊಂಡು.
ಅವಳಿಗೆ ಪೆಪ್ಪರ್ ಸ್ಪ್ರೇ ವರ್ಕ್ ಆಗಲ್ಲ, ಶಾರ್ಟ್ ಗನ್ ವರ್ಕ್ ಆಗಲ್ಲ, ಫ್ರೀಸು ವರ್ಕ್ ಆಗಲ್ಲ, ಏನು ವರ್ಕ್ ಆಗಲ್ಲ. ಅವಳ ಮಕ ನೋಡು. ಒಳ್ಳೆ ಹಿಂಗ್ ನಮ್ಮ ಮೇಲೆ ಕೋಪ ಬಂದ್ಬಿಟ್ಟಿದೆ ಅವಳಿಗೆ. ಏನಕ್ಕೆ ಕೋಪ ಈ ಥರ ನಮ್ದು, ಏನಕ್ಕೆ ಈ ಥರ ಕಿಡ್ನ್ಯಾಪ್ ಮಾಡ್ತಾರಂತಾನೆ ಗೊತ್ತಿಲ್ಲ. ಇಲ್ಲೇ ಹೋಗ್ತಿದ್ದಾಳೆ, ಹುಷಾರಾಗಿ ಹೋಗ್ಬೇಕು. ಎಷ್ಟು ಹುಷಾರಾಗಿ ಹೋಗ್ಬೇಕಂದ್ರೆ ಸಖತ್ ಹುಷಾರಾಗಿ ಹೋಗ್ಬೇಕು ನಾನು ಇವಾಗ. ಇಲ್ಲೇ ಅವಳು ಬರಲ್ಲ, ಏನೇ ಮಾಡ್ತೀಯಾ? ಓ ಅಕ್ಕ ಇಲ್ಲೇ ಹೋಗ್ತಿದ್ದಾಳೆ, ಹುಷಾರಾಗಿ ಹೋಗ್ಬಿಡ್ಲಾ. ಇಲ್ಲೇ ವೇಟ್ ಮಾಡ್ತಿರ್ತಾಳೆ ಕಣೋಳು. ಸರಿ ಇಲ್ಲ ಚಾಲ ಚೂರು ಇಲ್ಲ ಆರಾಮ್ಸೆ ಅಯ್ಯರಪ್ಪ ಬಂದ್ಬಿಟ್ಟಾಳು. ಆಮೇಲೆ ಯಪ್ಪ ಅವಳು ಸಕ್ಕ ಡೇಂಜರ್. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಮರಿಬೇಡ. ಒನ್ನಾ ಓಕೆ ಇದರಲ್ಲಿ ಒಂದು ಬಾಂಬ್ ಇರುತ್ತೆ, ಒಂದು ಇದಿರುತ್ತೆ. ವಿನ್ ಚಾಂಡಲ್ ಸಿಕ್ತು, ನೀನು ಹೇಳಿದ್ ಕರೆಕ್ಟು. ವಿನ್ ಚಾಂಡಲ್ ಸಿಕ್ತು, ಒಂದೇ ಒತ್ತಬೇಕಿತ್ತು, ಇಲ್ಲಾಂದರೆ ಇನ್ನೊಂದ್ರಲ್ಲಿ ಬಾಂಬ್ ಇರ್ತಿತ್ತು. ವಿನ್ ಚಾಂಡಲ್ ಸಿಕ್ತು. ಈ ವಿನ್ ಚಾಂಡಲಿಂದ ಹ್ಯಾಮರ್ ಬೇಕಾದ್ರೂ ಸಿಗ್ಬೋದು, ಇಲ್ಲಾಂದರೆ ಇಂಜಿನ್ ಪಾರ್ಟು ಸಿಕ್ಕಿದೆ ಅಲ್ವಾ, ಹಂಗಾರೆ ಹ್ಯಾಮರೇ ಸಿಗೋದು. 100% ನನಗೆ ಶ್ಯೂರ್ ಇದೆ, ಹ್ಯಾಮರೇ ಸಿಗೋದು. ಇವಾಗ ಇಲ್ಲಿಂದ ಹೋಗೋದೇ ನನಗೆ ಕಷ್ಟ ಇರೋದು. ಈ ಕಡೆಯಿಂದ ಹೋಗ್ಬಿಡ್ತೀನಿ. ಈ ಕಡೆಯಿಂದ ಹೆಂಗಪ್ಪ ಹೋಗ್ಲಿ ನಾನು? ಹುಷಾರು ಸರಿ ಇಲ್ಲ ಅವಳು. ಓ ದೇವ್ರೇ, ಥೂ ಎಲ್ಲಪ್ಪ ಇದ್ದಾಳವಳು. ಹೋಗ್ಬಿಡ್ಲಾ? ಅಯ್ಯೋ ಬರ್ಲು. ಯಪ್ಪ ಏನಿಂದು? ಆಂಜಲಿನಾ ಏನೋ ನಿಂದು? ಎಲ್ಲರಿಗೂ ಒಂಥರ ಮಾಡ್ಬಿಟ್ಟು ಇವಳಿಗೆ ಒಂಥರ, ಈ ಎಲ್ಲರಿಗೂ ಗನ್ ವರ್ಕ್ ಆದ್ರೆ ಇವಳಿಗೆ ಏನೂ ವರ್ಕ್ ಆಗಲ್ಲ. ಅದೇ ಬೇಜಾರು. ಆಂಜಲಿನಾ ಏನೋ ನಿಂದು? ಏನೇ ಮಾಡ್ತೀಯಾ? ನಮಗೆ ಏನೋ ಮಾಡೋಕ್ಕಾಗಲ್ಲ ಬಾ. ಏನೂ ಮಾಡೋಕ್ಕಾಗಲ್ಲ ಬಾ. ಇಲ್ಲಿ ಎಲ್ಲ ಓಡೋದ್ಲು. ಹಿಂಗಿರ್ಬೇಕು ಭಯ ಅಂದರೆ. ನೋಡಿ ಇಲ್ಲೂ ಅವ ಮೇಂಟೈನ್ ಮಾಡಿದ್ದೀವಿ ನಾವೆಲ್ಲ. ಅಯ್ಯೋ ಇಲ್ಲೇ ಇದ್ಕೊಳು. ಯಮ್ಮ ದೇವ್ರೆ, ಹೋಗ ಆ ಕಡೆ ಮನಿಕೋ, ಹೋಗಲ್ಲಿ ನಿದ್ರೆ ಬರಲ್ವಾ ನಿಂಗೆ? ಹೋಗಿ ಮಲ್ಕೋ ಹೋಗು. ಎಲ್ಲರ ಕೆಲಸ ಇದ್ರೆ ನೋಡಾಗಲ್ಲಿ ಬಂದ್ಬಿಡ್ತಾಳಲ್ಲಿ. ಇವಳಿಗೆ ಬೇರೆ ಕೆಲಸ ಇಲ್ಲ ಅಂತ ನಮಗೆ ತಲೆ ತಿಂತಾಳು ಬಂದ್ಬಿಟ್ಟು. ಬಾ, ಅಟ್ಲೀಸ್ಟ್ ನಮ್ಮ ಹತ್ರನಾರು ಕೆಲಸನಾರು ಕೊಡ್ತೀವಿ ನಾವು, ಅಟ್ಲೀಸ್ಟ್ ಏನಾರ ಮಾಡೋ ಅಂತ ಕುತ್ಕೊಂಡು. ಇವ್ರ ಮನೇಲಿ ಸೀವರ್ ಕಾಯ್ತಾ ಇದ್ದಾಳೆ. ಇಂಥ ಕೆಲಸ ಯಾರಿಗೂ ಬೇಡಪ್ಪ. ಎಷ್ಟೇ ಸಂಬಳ ಕೊಟ್ಟರು ಯಾರು ಈ ಕೆಲಸ ಮಾಡಲ್ಲ. ಈ ವಿನ್ ಚಾಂಡಲ್ ಹಾಕ್ಬಿಡೋಣ. ಈ ವಿನ್ ಚಾಂಡಲ್ ಹಾಕಿದ್ರೆ ಪಕ್ಕ ಹ್ಯಾಮರ್ ಸಿಗುತ್ತೆ. ನಾನು 1000% ಶ್ಯೂರ್ ಇದ್ದೀನಿ ಅದೇ ಸಿಗೋದು. ವಿನ್ ಚಾಂಡಲ್ ಹಾಕಿ ಈಗ ಒಂದು ಅರ್ಧ ಗಂಟೆ ಕಾಯ್ಬೇಕದು. ಕುಯ್ಯ ಅಂತ ಬರುತ್ತಿದ್ದ. ಅಯ್ಯೋ ಇಷ್ಟೊಂದು ಹೆವಿ ಇದೆ ಅಂದರೆ ಹ್ಯಾಮರೇ. ನಾನು ಅನ್ನಲ್ಲ, ಹ್ಯಾಮರೇ ಸಿಕ್ತು ನೋಡಿ. ಸೂಪರ್ ಅಪ್ಪ, ನಾವು ಸೂಪರ್. ನನ್ನ ಪ್ರಿಡಿಕ್ಷನ್ ಯಾವತ್ತೂ ತಪ್ಪಾಗಲ್ಲ ಅಂತ ನಾನು ಅಂತೀನಿ. ಏನಂತೀರಾ ಅಂತ ಕಮೆಂಟ್ ಹಾಕಿ. ಇವಾಗ ಹ್ಯಾಮರ್ ಎತ್ಕೊಂಡು ನಾವು ಎಲ್ಲೋಗ್ಬೇಕು? ಆ ಕಾಗೆ ಹತ್ರ ಒಂದು ಇದಿತ್ತಲ್ಲ, ಅಲ್ಲೋಗ್ಬೇಕು. ಕರೆಕ್ಟ್, ಅಲ್ಲೊಂದು ಕಡೆ ಹೋಗಿಲ್ಲ. ಅಯ್ಯೋ ನಾನು ಆ ಕಡೆಯಿಂದನೇ ಹೋಗ್ಬೋದಿತ್ತು. ನಾನು ಈ ಕಡೆಯಿಂದ ತಪ್ಪು ಮಾಡಿ ಬಂದ್ಬಿಟ್ಟೆ. ಸುತ್ತಿ ಬಳಸ್ಕೊಂಡು ಹೋಗಿ ಜಾಗಕ್ಕೆ ಹೋಗೋದು. ಅಯ್ಯೋ ಏನೋ ಗ್ಲಿಚ್ ಆದಂಗೆ ಆಗೋಯ್ತು ಇವಾಗ. ಒಂದು ಸ್ಪ್ಲಿಟ್ ಸೆಕೆಂಡಿಗೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ. ಇಲ್ಲಿದೆಯಲ್ಲ, ಇಲ್ಲೇ ಇರೋದು ಆ ಕಾಗೆ ರೂಮು. ಇದು ತೆಗಿ ಅಷ್ಟೇ. ಇವಾಗ ಮೀಟ್ ಅಂತೂ ಸಿಗಬಾರ್ದು. ಬರ್ಡ್ ಸೀಡ್ ಸಿಕ್ತು. ಇದ್ರ ಹತ್ರ ಏನಿದೆ? ರಸ್ಟಿ ಪ್ಯಾಡ್ಲಾಕಿನಾ? ಏನಪ್ಪ ಇದೆ ಇದರಲ್ಲಿ? ಏನಿದೆ ರಿಮೋಟ್ ಕಂಟ್ರೋಲ್ ವೇಸ್ಟು. ರಿಮೋಟ್ ಕಂಟ್ರೋಲಿಂದ ಒಂದು ಪೆಪ್ಪರ್ ಸ್ಪ್ರೇ, ಅದು ಬಿಟ್ಟರೆ ವುಡನ್ ಸ್ಟಿಕ್ಕು ಆ ಫ್ರೀ ಸ್ಟ್ರಾಪ್ ಹತ್ರನೇ ಇದೆ, ಅದೂ ಇಲ್ಲ ಈ ಸಲ. ವೇಸ್ಟು. ಇಲ್ಲಾಂದರೆ ಚೇನ್ ಕಟ್ಟರು ಸಿಗ್ಬೋದು. ಅಂದ್ಕೊಂಡಂಗೆ ಆಯಿತು. ಪೆಪ್ಪರ್ ಸ್ಪ್ರೇ, ಚೇನ್ ಕಟ್ಟರು. ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ತಾಯಿದೆ. ಇವಾಗ ನಾವು ಏನು ಮಾಡಬೇಕು? ನನಗೆ ಮರ್ತೋಯ್ತು. ಇವಾಗ ಆಂಜಲಿನಾಗ ಮತ್ತೆ ಇಳಿಬೇಕು ನಾವು. ವೇಟ್, ನಾವು ಸೀವರ್ ಎಸ್ಕೇಪು ಮಾಡ್ಬೋದು, ಅದಕ್ಕೂ ಟ್ರೈ ಮಾಡೋಣ. ಒಂದಕ್ಕೆ ಡಿಪೆಂಡ್ ಆಗಬಾರ್ದು. ಸುಮ್ಮನೆ ಒಂದಕ್ಕೆ ಡಿಪೆಂಡ್ ಆದರೆ ಒಂದೇನಾರು ಕಳೆದೋದ್ರೆ ಅಕಸ್ಮಾತು. ಸೊ ಇದನ್ನ ಡ್ರಾಪ್ ಮಾಡ್ಕೊಂಡಿರೋಣ. ಅಲ್ಲಿ ಸ್ಕ್ರೂ ಡ್ರೈವರ್ ಇದೆ ಅಲ್ವಾ, ಸ್ಕ್ರೂ ಡ್ರೈವರು, ಅದನ್ನ ಇದು ತೊಗೊಂಡು ಶೂಟ್ ಮಾಡ್ತೀನಿ. ಇದು ಸೆಕೆಂಡ್ ಟ್ರೈ. ಈ ಸಲ ಪಕ್ಕ ಆಗಲೇಬೇಕು. ಹೋದ ಸಲ ಹಾಫ್ ಹಾರ್ಟೆಡಾಗಿ ಹೊಡೆದ್ಬಿಟ್ಟೆ. ಇದನ್ನ ಏನು ಮಾಡಲಿ ಇವಾಗ? ಇರು ಇವಾಗ ನಾನು ಇದನ್ನ ಶೂಟ್ ಮಾಡಿದ್ರೆ ಸ್ಕ್ರೂ ಡ್ರೈವರ್ ಸಿಗುತ್ತೆ. ಸ್ಕ್ರೂ ಡ್ರೈವರಿಂದನೇ ಪ್ಯಾಡ್ಲಾಕಿ ಸಿಗುತ್ತೆ ಅಂತ ಏನು ಇದೆ? ಹುಷಾರಾಗಿ ಶೂಟ್ ಮಾಡು. ನೀಟಾಗಿ ಮೇಲ್ಬ ಇಟ್ಟಿದ್ದೀನಿ. ಸೈಡಿಗೆ ಇಡು.
ಇಡು ಇಡು ಶೂಟ್ ಮಾಡಿ ಈಗ ಶೂಟ್ ಇನ್ನೊಂದು ನೀಟಾಗಿ ತಡಿ ಶೂಟ್ ಮಾಡ ಬಿತ್ತು ಸಕ್ಸಸ್ಫುಲಿ ಬಿತ್ತು ಸ್ಕ್ರೂ ಡ್ರೈವರು ಸಿಕ್ತು ನಮ್ಗೆ ಇವಾಗ ಪ್ಯಾಡ್ಲಾಕ್ ಕೀನೇ ಸಿಗುತ್ತೆ ಅಂತ ಏನು ಗೊತ್ತು. ರಸ್ಟಿ ಪ್ಯಾಡ್ಲಾಕ್ ಕೀನು ಸಿಕ್ಬಿಡ್ಬೋದು, ರಸ್ಟಿ ಪ್ಯಾಡ್ಲಾಕ್ ಕೀ ಮಾತ್ರ ಸಿಗ್ಬಾರ್ದು. ಅಯ್ಯೋ ನಮ್ಮ ಲಕ್ಕೇ ಇಲ್ಲ ನನಗೆ. ಸಿಗವೇ ಸಿಗಲ್ಲ ಇದರಲ್ಲಿ, ಐಟಮ್ಸೇ ಸಿಗ್ತಿಲ್ಲ ಇದರಲ್ಲಿ ಜಾಸ್ತಿ. ಆಂಜ್ಲಿನ ಹತ್ರ ಫೈಟ್ ಮಾಡ್ಬೇಕು ಇವಾಗ ಮತ್ತೆ. ಆ್ಯಕ್ಚುಲಿ ಗೈಸ್ ಏನಂತ ಅಂದರೆ ನಂಗೆ ಇವಾಗ ಅರ್ಜೆಂಟಾಗಿ ಒಂದು ಫೋನ್ ಕಾಲ್ ಬಂದ್ಬಿಡ್ತು. ಸೊ ನಾನು ಹಂಗಾಗಿ ಸ್ಟಾಪ್ ಮಾಡಿದ್ದೆ ಗೇಮ್ನ. ಅಷ್ಟರಲ್ಲಿ ಗ್ರಾನಿನೋ ಯಾರೋ ಬಂದು ನಾನೇ ಸತ್ತೋದ್ನೋ ಏನೋ ಹಂಗಾಗೋಗಿದೆ. ಸೊ ಸಾರಿ ಗೈಸ್, ಮಿಸ್ಟೇಕ್ ಆಗಿದ್ರೆ. ನಾನು ಸ್ವಲ್ಪ ಸ್ಪ್ಲಿಟ್ ಮಾಡಿದ್ದೀನಿ, ಅದೆಲ್ಲ ನಿಮಗೆ ಬೇಜಾರಾಗುತ್ತೆ. ಅದು ಕಾಲ್ ಬಂದಿದ್ದೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ನಾನು ಹಿಂಗೆ ಕಟ್ ಮಾಡಿ ಡೇ 3ಗೆ ಬಂದಿದ್ದೀನಿ. ಈ ಕಾಗ್ವಿಲ್ ಡ್ರಾಪ್ ಮಾಡ್ತೀನಿ. ಆಮೇಲೆ ಏನಾಯಿತು ಅಂದರೆ ಸ್ಪ್ಲಿಟ್ ಮಾಡೋಕ್ಕೆ ಇನ್ನೊಂದು ಕಾರಣ ಏನಂದರೆ ಫೋನ್ ಬಂದಾಗ ನಾವು ಅಲ್ಲಿ ಬ್ಯುಸಿ ಆಗ್ಬಿಟ್ವಿ. ಇಲ್ಲಿ ಆಮೇಲೆ ನಾವು ಏನೋ ಒಂದು ವುಡನ್ ಪೀಸ್ನ ತೊಗೊಂಡ್ವಿ, ಅಲ್ಲಿ ಡ್ರಾಪ್ ಮಾಡಿದ್ವಿ. ಅದೇ ಪ್ಲೇಸಲ್ಲಿ ಇತ್ತು ಅಂತ ನಾವು ಪದೇ ಅಲ್ಲೇ ಹುಡುಕಿ ಟೈಮ್ ವೇಸ್ಟ್ ಮಾಡಿಬಿಟ್ವಿ. ಹಂಗಾಗಿ ತಿರ್ಗಾ ಇದನ್ನ ಸ್ಪ್ಲಿಟ್ ಮಾಡಿದ್ದೀವಿ. ಯಾಕಂದರೆ ಅದು ಸುಮ್ಮನೆ ಬೋರಿಂಗ್, ಅದು ಪೀಸ್ನ ಹುಡ್ಕೋಕ್ಕೆ ತುಂಬ ಪರದಾಡಿದ್ದೀವಿ. ಅಲ್ಲೇ ತುಂಬ ಟೈಮ್ ವೇಸ್ಟ್ ಮಾಡಿದ್ದೀವಿ. ಅದನ್ನೇನು ನಿಮಗೆ ತೋರಿಸೋದು? ಅದಕ್ಕೆ ನಾವು ನಿಮಗೆ ಎಲ್ಲ ಸುಮ್ಮನೆ ಅದೇನು ಬೋರಿಂಗ್ ಪಾರ್ಟ್ನ ತೋರಿಸೋದು. ಈಗ ಇಲ್ಲಿ ಗೇಮ್ ಮಾಡೋದನ್ನ ನೀಟಾಗಿ ತೋರಿಸೋಣ ಅಂತ ಅದನ್ನು ಸ್ಪ್ಲಿಟ್ ಮಾಡಿದ್ದೀವಿ ಗೈಸ್. ಸಮಯ ಇರಲಿ ನಮ್ಮಿಂದ. ಇವಾಗ ನಾವು ಹಿಂಗೆ ಹೊಟ್ಟೋಗೋಣ. ನಮಗೆ ಪ್ಯಾಡ್ಲಾಕಿ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಪ್ಯಾಡ್ಲಾಕಿ ಅದೇ ಅನ್ನಲ್ಲ, ನಾವು ಫೋನ್ ಕಾಲ್ ಎಲ್ಲ ಬಂದಾಗ ಇದೇನದು ನಾವು ಸ್ಕ್ರೂ ಡ್ರೈವರಿಂದ ಓಪನ್ ಮಾಡಿದ್ವಿ. ಆ ಪ್ಯಾಡ್ಲಾಕಿ ನಮಗೆ ಸಿಕ್ಕಿದೆ. ಅದನ್ನೆಲ್ಲ ಏನಕ್ಕೆ ತೋರಿಸೋದು ಅಂತ ಸುಮ್ಮನೆ ಹಿಂಗೆ ಮಾಡಿದ್ದೀವಿ. ನಿಮಗೆ ಏನಾದ್ರು ತಪ್ಪು ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ. ನಾವಿವಾಗ ರೆಂಚ್ ಹುಡ್ಕೋಣ ಬನ್ನಿ. ನೀವು ಕಾಮೆಂಟ್ ಮಾಡಿ ಬೇಕಾದ್ರೆ ಅದನ್ನು, ಆದರೆ ನಾವು ಟ್ರೈ ಮಾಡಿಬಿಟ್ಟು ಫುಲ್ ವಿಡಿಯೋ ನೀಟಾಗಿ ಹಾಕ್ತೀವಿ. ಫುಲ್ ವಿಡಿಯೋ ಅಂತನೇನಲ್ಲ, ಇದೆ ಫುಲ್ ವಿಡಿಯೋ. ಅದು ಸ್ವಲ್ಪ ಏನು ಕಟ್ ಮಾಡಿದ್ದೀವೋ ಹುಡ್ಕೋಕೆ ಹೋಗಿ ಅದನ್ನು ಹಾಕ್ತೀವಿ. ಬೇಕಾದ್ರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಗೈಸ್. ಇವಾಗ ನಮ್ಗೆ ಸ್ಪಾರ್ಕ್ ಪ್ಲಗ್ ಎತ್ಕೊಂಡು ಹೋಗ್ಬಿಡೋಣ ಬನ್ನಿ. ಇವಾಗ ಇದೇನದು ಇಲ್ಲಿ ಹಾಕಿದ್ರೆ ನಮಗೆ ಅದು ಗಾಡಿ ಸ್ಟಾರ್ಟ್ ಆಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಒನ್ ಆಫ್ ದ ಮೇನ್ ಪಾರ್ಟ್ ಇದು ಸ್ಪಾರ್ಕ್ ಪ್ಲಗ್ಗು. ಇದು ಬೋಟ್ ಎಸ್ಕೇಪ್ ಗ್ರಾನಿ ಚಾಪ್ಟರ್ 2ಅಲ್ಲೂ ಇದೆ. ನಾನು ಈ ಸೀರೀಸ್ನ ಆದಷ್ಟು ಬೇಗ ಮುಗಿಸ್ತಾ ಇದ್ದೀನಿ ಗೈಸ್. ಇದೇನದು ಇನ್ನು ಗ್ರಾನಿ ಚಾಪ್ಟರ್ 4 ದ ರೆಬೆಲಿಯನ್ ಎಸ್ಕೇಪ್ ಮಾಡಬೇಕು. ಆಮೇಲೆ ಟೈಮ್ ಟು ವೇಕಪ್ ಎಸ್ಕೇಪ್ ಮಾಡಬೇಕು. ಇದ್ರ ಮಧ್ಯದಲ್ಲಿ ಲಾಸ್ಟ್ ಇನ್ ಬ್ಲೂ ಸೀರೀಸ್ ಬೇರೆ ಕೊಡಬೇಕು. ಅಮಾಂಗ್ ಅಸ್ ಟ್ರೈ ಮಾಡಿ ಅಂದಿದ್ದೀರಾ. ಆಮೇಲೆ ಕಮಲಾ, ಮೋಹಿನಿ, ಮೋನಿಕಾ, ಮಂಜುಲಿಕಾ ಇದೆಲ್ಲ ಆಡಬೇಕು ಅಂತ ನಾನು ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮಧ್ಯದಲ್ಲಿ ಏನಾಗುತ್ತೋ ಮಾಡ್ತಿದ್ದೀನಿ. ಗ್ರಾನಿ ನಮ್ಮದು ಮೇನ್ ಗೇಮು. ಮಂಜುಲಿಕಾ, ಮೋಹಿನಿ ಅದೆಲ್ಲ ಒನ್ ಆಫ್ ದ ಸೆಕೆಂಡರಿ ಗೇಮ್ಸ್ ಅವೆಲ್ಲ. ಯಾಕಂದರೆ ನೀವು ಒಂದೇ ಗೇಮ್ ನೋಡಿ ಬೇಜಾರಾಗ್ತಿರಲ್ಲ. ಆಗಾಗ ಒಂದು ಸ್ವಲ್ಪ ಚೇಂಜ್ ಮಾಡೋಣ, ಚೇಂಜ್ ಇರಲಿ ಅಂದ್ಬಿಟ್ಟು ಆ ಮೋನಿಕಾ, ಕಮಲಾ ಆ ಥರ ಎಲ್ಲ ಹಾಕ್ತೀವಿ ಗೈಸ್. ನೋಡಿ ಇಷ್ಟಪಡಿ. ನಮ್ಮದು GTA ಸೀರೀಸು ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫ್ರೀ ಫೈರು ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಮಗೆ ಸಬ್ಸ್ಕ್ರೈಬರ್ಸ್ ಬರಲಿ. ಒಂದು 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಒಂದು ಫ್ರೀ ಫೈರ್ ಅಥವಾ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇದಕ್ಕೆ ನಾನು ಅಟ್ಲೀಸ್ಟ್ ಒಂದು 10 ಲೈಕ್ಸಾರು ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಗೈಸ್. ನಂಗೆ ನಿಮ್ಮಿಂದ ತುಂಬ ಸಪೋರ್ಟ್ ಬೇಕಾಗಿದೆ. ಸೊ ನಾವು ತುಂಬ ಮಾತಾಡ್ಬಿಟ್ಟೆ ಅನಿಸುತ್ತೆ. ನಾನಿವಾಗ ಡೈರೆಕ್ಟಾಗಿ ಎಸ್ಕೇಪ್ ಬಗ್ಗೆ ಮಾತಾಡೋಣ. ಸೊ ಫಸ್ಟು ನಾವಿವಾಗ ಈ ರೆಂಚಲ್ಲಿ ಇದನ್ನು ಟೈಟ್ ಮಾಡಬೇಕು. ಅದು ರೆಡ್ ಕಲರ್ ತೋರಿಸಿದೆಯಲ್ಲ, ಅದನ್ನ ಹಿಂಗೆ ಮಾಡಿ ಇದ್ರ ಕೆಲಸ ಮುಗೀತು. ಇದನ್ನ ಡ್ರಾಪ್ ಮಾಡಿ ಇದು ಬ್ಯಾಟ್ರಿ ತರಬೇಕು. ಬ್ಯಾಟ್ರಿ ಅದೆಲ್ಲೋ ಇದೆ. ಬ್ಯಾಟ್ರಿ ಎಲ್ಲಿದೆ? ಅಲ್ಲೇ ಮೇಲೆ ಅನ್ಸುತ್ತೆ ನೋಡು. ಮೇಲೆ ಅಥವಾ ಎಲ್ಲ ಕೆಳಗಡೆನೋ ಎಲ್ಲ ಇಟ್ಟಿರ್ಬೇಕು. ಮೇಲೆ ಮೇಲೆ ಕರೆಕ್ಟ್ ಕಣ, ಮೇಲಿದೆ. ಮೇಲೆ ಹೋಗೋ ಮೇಲ್ಗಡೆ ಇದೆಯಾ? ಇನ್ನೂ ಮೇಲೆ? ಇನ್ನೂ ಮೇಲಿದೆ ಅದು ಬ್ಯಾಟ್ರಿ. ಎಲ್ಲಿದೆ? ಇಲ್ಲೇ ಇದೆಯಲ್ಲ. ನಾನು ಹೇಳಿಲ್ವಾ ಮೇಲಿದೆ ಅಂತ? ನಾವು ಅವಾಗಲೇ ನೋಡಿದಾಗ ಹೇಳಿಲ್ವಾ ನಾನು ಹಿಂಗೆ ಮೇಲಿದೆ ಅಂತ? ಓಕೆ, ನಮ್ಗೆ ಇವಾಗ ಬ್ಯಾಟ್ರಿನೂ ಸಿಕ್ತು. ಬ್ಯಾಟ್ರಿನೂ ಸಿಕ್ಕಾದ್ಮೇಲೆ ಇನ್ನು ಎಸ್ಕೇಪ್ ಮಾಡಾಯಿತು ಅಂತ ಆಲ್ಮೋಸ್ಟ್ 90% ಏನು 100% ಆಗೋಗಿದೆ. ನಾವು ಇನ್ನು ಎಸ್ಕೇಪ್ ಮಾಡಿದ್ರೆ 100% ಆಗುತ್ತೆ. ಬ್ಯಾಟ್ರಿ ಒಂದು ಫಿಕ್ಸ್ ಮಾಡಿದ್ರೆ ಎಸ್ಕೇಪ್ ಆದಂಗೆ ಗಾಯ್ಸ್. ಏನಾರ ಅದು ನಿಮಗೆ ಸ್ಪ್ಲಿಟ್ ಮಾಡಿದ್ದು ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಫುಲ್ ವಿಡಿಯೋ ನೀಟಾಗಿ ಹಾಕ್ತೀವಿ. ನಾನು ಇದನ್ನ ಮಾಡಲೇ ಇಲ್ಲ. ಏನದು ಶಟರೇ ತೆಗಿಲಿಲ್ಲ.
ಅಷ್ಟೆಲ್ಲ ಮಾಡ್ಬಿಟ್ಟು ಶಟ್ರ್ ಓಪನ್ ಮಾಡ್ತಾರೆ ಗಾಡಿ ಹೋಗಂದ್ರೆ. ಆಯ್ತು ಸಾರಿ ಗೈಸ್, ನಾನು ಶಟರ್ ಓಪನ್ ಮಾಡೋದೇ ಮರ್ತೋಗಿದೆ. ಇವಾಗ ರಿವರ್ಸ್ ಹೋಗೋ ಶಿಷ್ಯ. ಆಡಿತು ಗಾಡಿ, ಅಯ್ಯಪ್ಪ, ಅಯ್ಯಯ್ಯೋ ಮುರ್ದೇ ಹೋಯ್ತು ಕಣ. ಒಳ್ಳೆ ಚಕ್ಲಿ ಥರ ಇದೆ ಕಾರು. ಏನೋ ಇಷ್ಟು ಹಳೆ ಕಾರು, ಇಷ್ಟು ಹಳೆ ಮನೆ. ನಮ್ಗೆ ಇದೊಂಥರ ತುಂಬಾ ಮರೆಯಕ್ಕಾಗ್ದಿರೋ ದಿನ ಮರೆಯಕ್ಕಾಗ್ದಿರೋ ಟೈಮ್. ಯಾಕಂದ್ರೆ ಗ್ರಾನಿ ಚಾಪ್ಟರ್ 1 ಎಂಡ್ ಮಾಡ್ತಾ ಇದೀವಿ. ಸೊ ನಾವು ಎಸ್ಕೇಪ್ ಆಗಿದ್ದೀವಿ ಗೈಸ್, ದಿ ಎಂಡ್. ನಮಗೂ ಒಂದು ಸ್ವಲ್ಪ ಕಷ್ಟ ಆಯಿತು ಹೇಳ್ಬೇಕಂದ್ರೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಬಾಯ್ ಗ್ರಾನಿಗೂ ಬಾಯ್.